ವಚನ ಸಾಹಿತ್ಯದ ಅಗ್ರಗಣ್ಯ ವಚನಕಾರ ಜಗಜ್ಯೋತಿ ಬಸವಣ್ಣನವರು ಅವರ ಒಂದು ವಚನವನ್ನು ಈ ರೀತಿ ಹೇಳಿದ್ದಾರೆ. ಮನೆಯೊಳಗಣ ಕಿಚ್ಚು ಮನೆಯನ್ನೇ ಸುಡುವಂತೆ, ತನ್ನಲ್ಲಿ ಹುಟ್ಟಿದ ಕೋಪ ತನ್ನನ್ನೇ ಸುಡದೆ ಬಿಡದು ಎಂದು. ನಾವು ಯಾರದೋ ಮನೆಗೆ ಬೆಂಕಿ ಹಚ್ಚುವ ಕೆಲಸವನ್ನು ಪ್ರತಿನಿತ್ಯ ಮಾಡುತ್ತಲೇ ಇರುತ್ತೇವೆ. ಆ ಒಂದು ಕಿಚ್ಚು ನಮ್ಮ ಮನೆಗೆ ಬಂದರೆ ಏನಾಗುವುದು? ನಮ್ಮ ಮನೆ ತಾನೇ ಸುಡುತ್ತದೆ. ನಾವು ಕೋಪಗೊಂಡರೆ ಏನಾಗುತ್ತದೆ? ಆ ಕೋಪದ ಕೈಗೆ ನಮ್ಮ ಬುದ್ಧಿಯೆಲ್ಲವನ್ನು ಕೊಟ್ಟಾಗ ನಮ್ಮನ್ನು ನಾವೇ ಸುಟ್ಟುಕೊಳ್ಳುವುದು ಖಂಡಿತ. ಅದಕ್ಕೆ ಬಸವಣ್ಣವರು ಹೇಳಿರೋದು, ಮನೆಯೊಳಗನ ಕಿಚ್ಚು ಮನೆಯನ್ನೇ ಸುಡುವಂತೆ, ತನ್ನಲ್ಲಿ ಹುಟ್ಟಿದ ಕೋಪ ತನ್ನನ್ನೇ ಸುಡದೆ ಬಿಡದು ಎಂದು.